जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ 15 ಜನವರಿ ಶ್ರೀ ಮಹಾರಾಜರ ಪ್ರವಚನ, ನಾಮದಲ್ಲಿ ಇರುವುದೆಂದರೆ ಎಚ್ಚರದಲ್ಲಿ ಇದ್ದಂತೆ. ನಾಮದಲ್ಲಿ ಇರುವುದು ಅಂದರೆ ಎಚ್ಚರದಲ್ಲಿ ಇದ್ದಂತೆ. ಏನಪ್ಪ ಮಹಾರಾಜರು ಹೇಳ್ತಾರೆ? ಸದಾ ನಾಮದಲ್ಲಿ ಇರುವುದು ಅಂದರೆ ಏನು? ಅಬೈಡಿಂಗ್ ಇನ್ ದ ಸೆಲ್ಫ್, ಆತ್ಮಾನುಭವದಲ್ಲಿ ಇರೋದು, ಯಾವಾಗಲೂ ಎಚ್ಚರದಲ್ಲಿ ಇದ್ದತೆ. ಎಚ್ಚರದಲ್ಲಿ ಅಂದರೆ ಹೆಂಗಿರ್ತಾನಪ್ಪ ಮನುಷ್ಯ? ಜಾಗೃತನಾಗಿರ್ತಾನೆ, ಅಲರ್ಟ್ನಾಗಿರ್ತಾನೆ, ಆ್ಯಕ್ಟಿವ್ ಆಗಿರ್ತಾನೆ. ಅವನು ಮೌನದಲ್ಲಿರುವುದಿಲ್ಲ. ಸದಾ ಕಾಲ ಅವನು 24 ಗಂಟೆಗಳ ಕಾಲ ಆ ಭಗವಂತನ ಸೇವೆಯಲ್ಲೇ ಅವನು ತೊಡಗಿಸಿರ್ತಾನೆ ಮನಸ್ಸನ್ನು. ಎಚ್ಚರದಲ್ಲಿರುವುದು ಅಂದರೆ ಸದಾ ಕಾಲ ಅವನು ಜಾಗೃತನಾಗಿರ್ತಾನೆ. ಅಂದರೆ ಇವನ್ ರಾತ್ರಿ ಮಲಗಿದ್ದಾಗ ಅವನು ಎಚ್ಚರದಲ್ಲಿರ್ತಾನೆ, ಏನು ಮಾಡಬೇಕಾಗಿದೆಯೋ ಆ ಕೆಲಸಗಳನ್ನೆಲ್ಲವನ್ನೂ ಮಾಡ್ತಾ ಇರ್ತಾನೆ. ಏನು ಹೇಳ್ತಾರಪ್ಪ ಮಹಾರಾಜರು? ಒಂದು ಶೆರೆ ಕುಡುಕರ ಗುಂಪಿನಲ್ಲಿ ಎಲ್ಲರೂ ಶೆರೆಯು ಅಮಲಿನಲ್ಲಿ ಇರುತ್ತಾರೆ. ಆದರೆ ಅವರಲ್ಲಿ ಒಬ್ಬನು ಶೆರೆ ಕುಡಿಯದೆ ಇದ್ದವನಿದ್ದರೆ ಉಳಿದ ಕುಡುಕರು ಅವನಿಗೆ ಇವನು ಎಚ್ಚರದಲ್ಲಿ ಇಲ್ಲ ಅನ್ನುತ್ತಾರೆ. ಏನು ಹೇಳ್ತಾರಪ್ಪ ಮಹಾರಾಜರು? ಶೆರೆ ಕುಡಿದು ಹೆಂಡ ಕುಡಿಯೋರ್ದೆಲ್ಲ ಗುಂಪು, ಆ ಗುಂಪಿನಲ್ಲಿ 10 ಜನದಲ್ಲಿ 9 ಜನ ಕುಡುಕರು. ಒಬ್ಬ ಏನಿದ್ದಾನೆ? ಜಾಗರೂಕನಾಗಿದ್ದಾನೆ. 9 ಜನ ಮನೆಗೆ ಕರ್ಕೊಂಡು ಹೋಗಲಿಕ್ಕೆ ಅವನು ಜಾಗರೂಕನಾಗಿದ್ದಾನೆ, ಅವನು ಕುಡಿದಿಲ್ಲ. ಬಾಕಿಯವ್ರ ಜನ ಏನಂತಾರೆ ಅವನು ನೋಡಿಬಿಟ್ಟು, ನೋಡ್ರೋ ಇವನು ಎಚ್ಚರದಲ್ಲಿಲ್ಲ, ಇವನಿಗೆ ಅಮಲ ಹತ್ತಿದೆ ಅಂತ ಹೇಳ್ತಿದ್ದಾರೆ ಅವರು. ವಾಸ್ತವಿಕವಾಗಿ ಅವನು ಒಬ್ಬನೇ ಎಚ್ಚರವಿದ್ದು ಉಳಿದ ಎಲ್ಲರೂ ಅಮಲಿನಲ್ಲಿ ಇರುತ್ತಾರೆ. ಇದರಂತೆ ನಾವೆಲ್ಲರೂ ವಿಷಯದ ಅಮಲಿನಲ್ಲಿ ಇರುವುದರಿಂದ ಯಾವನು ನಾಮದಲ್ಲಿ ಇರುತ್ತಾನೋ ಅವನಿಗೆ ಇವನು ಎಚ್ಚರದಲ್ಲಿ ಇಲ್ಲ ಎಂದು ಅನ್ನುತ್ತೇವೆ. ನಮಗೆಲ್ಲ ವಿಷಯದ ಅಮಲು, ವಿಷಯ, ವಸ್ತು, ವ್ಯಕ್ತಿ ಅಮಲು. ಸೆರೆ ಕುಡ್ದವ್ರಂಗೆ ನಶ ಇರುತ್ತೆ ನಮಗೆ. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಆ ವ್ಯಕ್ತಿ ಬೇಕು, ಈ ವ್ಯಕ್ತಿಯಿಂದ ಇದು ಪಡ್ಕೋಬೇಕು, ಅದು ಪಡ್ಕೋಬೇಕು, ಪ್ರೀತಿ ಬೇಕು, ಹಣ ಬೇಕು, ಇದೆಲ್ಲವೂ ಅಮಲು ನಮಗೆ ಸೆರೆ ಕುಡ್ದಂತೆ. ಆದರೆ ಯಾರಾದರೂ ಒಬ್ಬ ವ್ಯಕ್ತಿ, ನಾಮದಲ್ಲಿರೋ ವ್ಯಕ್ತಿ ನೋಡಿದ್ರೆ ನಾವು ಸಾಧಕನಾಗಲಿ, ಭಕ್ತನಾಗಲಿ, ಸಿದ್ಧನಾಗಲಿ, ಸಂತರಾಗಲಿ, ನಾವೇನಂತೀವಿ? ಹುಚ್ಚಿಡ್ದಿದೆ ಅವರಿಗೆ ಅಂತ. ಮೀರಾಬಾಯಿ ಹುಚ್ಚಿಡ್ದಿದೆ ರೀ. ತುಕಾರಾಮ್ ಮಹಾರಾಜರು ಹುಚ್ಚಿದ್ದು, ಹುಚ್ಚು ತುಕ್ಯ ಅಂತಿದ್ರು ಮಹಾರಾಜರು, ತುಕಾರಾಮ್ ಮಹಾರಾಜರು. ಇವರೆಲ್ಲರೂ ಹುಚ್ಚರವರು. ಯಾಕೆ? ಅವ್ರಿಗೆ ನಾಮದ ಅಮಲು ಹತ್ತಿದೆ. ಅವ್ರಿಗೆ ನಿಜವಾದ ಅಮಲು ಹತ್ತಿರುತ್ತೆ ಭಗವಂತಂದು. ನಮಗೆಲ್ಲ ಎಂಥ ಅಮಲು? ವಿಷಯದ ಅಮಲು. ಆದರೆ ನಿಜವಾಗಿ ನೋಡಿದರೆ ನಾಮದ ಹೊರತು ಜಗತ್ತಿನಲ್ಲಿ ಬೇರೆ ಸತ್ಯವೇ ಇಲ್ಲ ಎಂದು ಯಾರಿಗೆ ದೃಢವಾದ ಭಾವನೆ ಇರುತ್ತದೆಯೋ ಅವನೇ ಎಚ್ಚರದಲ್ಲಿ ಇರುತ್ತಾನೆ. ದೃಶ್ಯಕ್ಕೆ ಕಾಣಿಸ್ತಿರೋ ಎಲ್ಲ ಪದಾರ್ಥ, ಅದರ ಬಗ್ಗೆ ಇರೋದು ನನ್ನ ದೃಷ್ಟಿಕೋನ, ಎಲ್ಲವೂ ಮಿಥ್ಯ ಅಂತ ಗೊತ್ತಾದ ಮೇಲೆ ಕೇವಲ ಪರಮಾತ್ಮ ಒಬ್ಬನೇ ಸತ್ಯ, ಅವನಿಂದ ಈ ಜಗತ್ತು ಬಂದಿರೋದು. ಹಾಗಾಗಿ ಜಡಚೇತನ ವಸ್ತು ಪ್ರತಿಯೊಂದಲ್ಲೂ ಪರಮಾತ್ಮನ ಅಣುರೇಣು ಕಾಷ್ಟದಲ್ಲಿ ಪರಮಾತ್ಮನಿದ್ದಾನೆ ಅಂದಮೇಲೆ ನಾನು ಈ ಪ್ರಪಂಚದಲ್ಲಿ ಆನಂದದಿಂದ ಇರ್ತೀನಿ. ಯಾಕಂದರೆ ನಾಮದ ಹೊರತಾಗಿ, ನಾಮ ಅಂದರೆ ಭಗವಂತ, ಭಗವಂತನ ಹೊರತಾಗಿ ಇನ್ನೇನು ಇಲ್ಲೇ ಇಲ್ಲ ಜಗತ್ತಿನಲ್ಲಿ. ಪ್ರತಿಯೊಂದು ವಸ್ತುವಿನಲ್ಲಿ, ಕಣ ಕಣದಲ್ಲಿ, ಜೀವರಾಶಿಗಳಲ್ಲಿ ಪರಮಾತ್ಮ ತುಂಬಿ ತುಳುಕಾಡ್ತಿದ್ದಾನೆ. ನಾವು ಮಾತ್ರ ಭ್ರಮೆಯಲ್ಲಿ ಇರುತ್ತೇವೆ. ಯಾರು ನಾಮದಲ್ಲಿ ಇರ್ತಾನೋ ಅವನು ನಿಜವಾಗಿಯೂ ಜಾಗರೂಕ ಅಂದರೆ ಅವನಿಗೆ ಗೊತ್ತಾಗೋಯ್ತು ಪರಮಾತ್ಮನ ಹೊರತಾಗಿ ಏನೂ ಸತ್ಯ ಇಲ್ಲ, ಸದಾ ಕಾಲ ಆನಂದದಲ್ಲಿರ್ತಾನೆ ಅಂಥವನು ಸಿದ್ಧ, ಯೋಗಿ, ಸಂತ, ಸತ್ಪುರುಷ. ನಾವೆಲ್ಲ ಹೀಗೆ ಭ್ರಾಂತಿದಲ್ಲಿ ಬದುಕ್ತಿದ್ದೀವಿ. ನಾನು, ನನ್ನದು, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಆಸ್ತಿ, ನನ್ನ ಮನೆ, ನನ್ನ ಹೊಲ, ಇವೆಲ್ಲ ಶಾಶ್ವತ ಅಂದ್ಕೊಂಡ್ಬಿಟ್ಟು ಆ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ ನಾವೆಲ್ಲ. ನಮ್ಮ ಈ ಭ್ರಮವನ್ನು ದೂರ ಮಾಡುವುದಕ್ಕೆ 3 ಉಪಾಯಗಳು ಇರುತ್ತವೆ. 1, ಸದ್ವಿಚಾರ. 2,
ಸತ್ಸಂಗತಿ. 3 ನಾಮಸ್ಮರಣೆ. ಭಗವಂತನ ವಿಚಾರವೇ ನಿಜವಾದ ಸತ್ವಿಚಾರ. ಸದ್ವಿಚಾರ ಅಂದರೆ ಏನಪ್ಪ? ಭಗವಂತನ ಕುರಿತಾಗಿ ನಾವು ಏನೇನು ಮಾತಾಡ್ತೀವೋ ಅವೆಲ್ಲ ಸದ್ವಿಚಾರ. ಶ್ರವಣ, ಚಿಂತನ, ಮನನ, ನಿಧಿಧ್ಯಾಸ, ಭಗವಂತನ ಕುರಿತಾಗಿ ಸದ್ಗ್ರಂಥ ವಾಚನ, ಪಾರಾಯಣ, ಸ್ತೋತ್ರಗಳು, ಪಠಣ, ನಾಮಸ್ಮರಣೆ, ಜಪ, ಅನುಷ್ಠಾನಗಳು ಇವೆಲ್ಲವೂ ಸದ್ವಿಚಾರಕ್ಕೆ ಸೇರುತ್ತದೆ. ಅದರ ಬಗ್ಗೆ ಚರ್ಚೆ ಮಾಡೋದು, ಅದನ್ನು ಬರ್ಕೊಳ್ಳೋದು, ಅದರ ಬಗ್ಗೆ ಶ್ರವಣ ಮಾಡೋದು, ಅದರ ಬಗ್ಗೆ ಚಿಂತನ ಮಾಡೋದು, ಕೀರ್ತನೆ ಮಾಡೋದು, ನಿರೂಪಣೆಗಳನ್ನು ಮಾಡೋದು ಇವೆಲ್ಲವೂ ಸದ್ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ನಾವು ತಿಳ್ಕೊಂಡಿದ್ದ ಸದ್ವಿಚಾರಗಳನ್ನು ಇತರ ಇನ್ನೂ 10 ಜನಕ್ಕೆ ಹೇಳ್ತಾ ಹೋಗಿ ಅವ್ರ ಮನಸ್ಸು ನಾಮದಲ್ಲಿ ತೊಡಗಿಸುವ ಒಂದು ಪ್ರಯತ್ನವನ್ನು ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ ಚ, ನಾನು ಅರಿವು ಮಾಡಿಕೊಂಡು ನಾಮದ ಮಹತ್ವ, ಬ್ರಹ್ಮಾನುಭವ ಅನ್ನಿ, ಆತ್ಮಸಾಕ್ಷಾತ್ಕಾರ ಅನ್ನಿ ಪಡ್ಕೊಂಡು ಇತರರಿಗೂ ಅದರಲ್ಲೇ ಕರ್ಕೊಂಡು ಹೋಗಬೇಕು. ಅದು ನಿಜವಾದ ಸದ್ವಿಚಾರ. ಯಾವುದೇ ಒಂದು ವಿಚಾರ ಸತ್ವಿಚಾರ ಯಾವಾಗತ್ತೆ? ಯಾವಾಗ ಅದನ್ನು ನಾವು ಪಡ್ಕೊಂಡು ಇತರರಿಗೆ ಹಂಚ್ತೀವೋ ಅವಾಗ ಅದು ಸತ್ವಿಚಾರ ಆಗತ್ತೆ. ಒಬ್ಬ ಮನುಷ್ಯನಿಗೆ ನೀನು ನಿನ್ನ ಅವಯವ ಹಾಗೂ ಬಣ್ಣ ಇವುಗಳನ್ನು ಬಿಟ್ಟು ನನ್ನ ಹತ್ತಿರ ಬಾ ಎಂದು ಹೇಳಿದರೆ ಅವನಿಗೆ ಅದು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅವನ ಅವಯವ ಹಾಗೂ ಬಣ್ಣಗಳು ಅವನಿಂದಲ್ಲಿಯೇ ಇರುತ್ತದೆ. ಅದರಂತೆಯೇ ಈಗ ನಮ್ಮ ಬಣ್ಣ, ನಮ್ಮ ಅವಯವಗಳನ್ನು ಬಿಟ್ಟು ಬಾ ಅಂದರೆ ಹೆಂಗೆ ಬರಲಿಕ್ಕಾಗತ್ತದು? ದೇಹದಲ್ಲೆಲ್ಲ ಫಿಟ್ಟಿಂಗ್ ಮಾಡಿಟ್ಟಿಯಾನ ಭಗವಂತ. ಅದರಂತೆಯೇ ನಾಮ, ಸಂತ ಹಾಗೂ ಭಗವಂತ ಇವು ಒಂದಕ್ಕೊಂದು ಅಂಟುಕೊಂಡು ಇರುತ್ತದೆ. ಆದ್ದರಿಂದ ಎಲ್ಲಿ ನಾಮ ಇದೆಯೋ ಅಲ್ಲಿ ಸತ್ಸಂಗತಿ ಹಾಗೂ ಭಗವಂತ ಇದ್ದೇ ಇರುತ್ತಾನೆ. ಎಲ್ಲಿ ನಾಮ, ಈ ಸದ್ವಿಚಾರ ನಡೀತಿದೆಯೋ ಅಲ್ಲಿ ಏನಿರುತ್ತೆ? ಸತ್ಸಂಗತಿ, ಸತ್ಯದ ಸಂಗತಿ. ಸತ್ಸಂಗತಿಯಲ್ಲಿ ಏನಾಗುತ್ತೆ? ನಮ್ಮ ಮನಸ್ಸು ಶುದ್ಧ ಆಗತ್ತೆ, ಅಂತಃಕರಣ ಪವಿತ್ರ ಆಗತ್ತೆ. ಅಲ್ಲಿ ಕೇವಲ ನಾವೆಲ್ಲರೂ ಸೇರಿ ಚರ್ಚೆ ಮಾಡೋದೇನು? ಭಗವಂತನ ಬಗ್ಗೆ. ಅದ್ರ ಬಿಟ್ಟು ಇನ್ಯಾವ ಚರ್ಚೆನೂ ಇರುವುದಿಲ್ಲ. ಮತ್ತು ಎಲ್ಲಿ ಎಲ್ಲಿ ಸಂತರು ಇರ್ತಾರೋ ಅಲ್ಲಿ ಭಗವಂತ ಇರಲೇಬೇಕು. ಆದ್ದರಿಂದ ಕರುವನ್ನು ತೆಗೆದುಕೊಂಡು ಹೊರಟರೆ ಆಕಳು ತಾನಾಗಿಯೇ ಅದರ ಬೆನ್ನ ಹತ್ತಿ ಬರುತ್ತದೆ. ಅದರಂತೆ ನಾಮ ತೊಡಗಿತೆಂದರೆ ಭಗವಂತನು ಅದರ ಬೆನ್ನು ಹತ್ತಿ ಬರುತ್ತಾನೆ. ನಾವು ನಾಮಸ್ಮರಣೆ ಹೆಚ್ಚು ಮಾಡ್ತಾ ಹೋದಂಗೂ ಭಗವಂತ ಬೆನ್ನ ಹತ್ತಿ ಬರ್ತಾನೆ, ನಮ್ಮ ಹಿಂದಿನ ಬರ್ತಾನೆ. ಯಾರಪ್ಪ ಇವನು? ನಾಮಸ್ಮರಣೆ ಮಾಡೋನು, ಭಕ್ತಾಭಿಮಾನಿ, ರಾಜಾದಿರಾಜ ಸಚ್ಚಿದಾನಂದ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜ್ ಕಿ ಜೈ ಅಂತ ನಾವು ಹೇಳ್ತಿದ್ರೆ ಮಹಾರಾಜ್ ಹುಡುಕೋದು ಬರ್ತಾರೆ. ಯಾರಪ್ಪ ಭಗವಂತನ ನಾಮದಲ್ಲಿ ಮನಸ್ಸನ್ನು ತೊಡಗಿಸಿ ಇಷ್ಟು ತಲ್ಲೀನರಾಗಿದ್ದಾರೆ. ಅದರಂತೆ ಅದರ ಬೆನ್ನು ಹತ್ತಿ ಬರುತ್ತಾನೆ. ಇಂದು ಮನುಷ್ಯನು ಅನೇಕ ಯಂತ್ರಗಳನ್ನು ನಿರ್ಮಾಣ ಮಾಡಿರುತ್ತಾನೆ. ಅದರಂತೆ ಭಗವಂತನ ಪ್ರಾಪ್ತಿಗಾಗಿ ಸಂತರು ಯಾವುದಾದರೂ ಒಂದು ಯಂತ್ರವನ್ನು ನಿರ್ಮಾಣ ಮಾಡಿರುವರೇ ಎಂದು ನೀವು ಕೇಳಬಹುದು. ಇದರ ಉತ್ತರವು ಬಹಳ ಸುಲಭವಾಗಿರುತ್ತದೆ. ಇಂಥ ಯಂತ್ರವನ್ನು ಸಂತರು ಬಹಳ ಹಿಂದೆಯೇ ಶೋಧ ಮಾಡಿರುತ್ತಾರೆ. ಆ ಯಂತ್ರದ ಹೆಸರು ರಾಮನಾಮ. ಈ ಯಂತ್ರವು ಸರ್ವರಿಗೂ ಸುಲಭವಾಗಿ ಪ್ರಾಪ್ತವಾಗುತ್ತದೆ ಹಾಗೂ ಉಪಯೋಗಿಸಲು ಬರುತ್ತದೆ. ಇದಕ್ಕೆ ಎಂದೂ ಜಂಗು ಹತ್ತುವುದಿಲ್ಲ. ಎಂಥ ಒಂದು ಯಂತ್ರ ಶೋಧನೆ ಮಾಡಿದಾರ್ರಿ. ನಾವು ಯಾವುದಾದ್ರು ಯಂತ್ರ ಶೋಧನೆ ಮಾಡಿದ್ರೆ ಅದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಬರುತ್ತೆ. AC, ವಾಷಿಂಗ್ ಮಷೀನು, ಮಿಕ್ಸರು ಇದರದೆಲ್ಲ ಮೇಂಟೆನೆನ್ಸ್ ಚಾರ್ಜ್ ಬರುತ್ತೆ. ಕೆಟ್ಟು ಹೋದರೆ ಸರಿ ಮಾಡಿಸ್ಬೇಕು, ದುಡ್ಡು ರೊಕ್ಕ ಖರ್ಚು ಮಾಡಬೇಕು. ಆದರೆ ಸಂತರು ಶೋಧನೆ ಮಾಡಿರೋ ಯಂತ್ರ ಸುಲಭ, ಫ್ರೀ ಆಫ್ ಕಾಸ್ಟ್, ಅದಕ್ಕೆ ಜಂಗ್ ಹಿಡಿಯೋದಿಲ್ಲ, ಪರ್ಮನೆಂಟು, ಎಟರ್ನಲ್. ಏನದು? ಭಗವಂತನ ನಾಮ, ರಾಮನಾಮ ಎಂಬುವ ಯಂತ್ರವನ್ನು ಶೋಧನೆ ಮಾಡಿದ್ದಾರೆ. ಎಂಥ ಯಂತ್ರನಪ್ಪ ಇದು? ಡಾಕ್ಟರು, ವೈದ್ಯರು ನಮ್ಮ ಬಾಹ್ಯವಾಗಿ ದೇಹಕ್ಕೆ ಅವಯವಗಳಿಗೆ ಔಷಧಿ ಕೊಡ್ತಾರೆ. ಆದರೆ ಸಂತರು ನಮಗೆ ಭವರೋಗಕ್ಕೆ ಔಷಧಿ ಕೊಟ್ಟು ನಮಗೆ ಈ ಸಮುದ್ರವನ್ನೇ ದಾಟಿಸ್ಬಿಡ್ತಾರೆ. ಮನಸ್ಸಿಗೆ ಔಷಧಿ ಕೊಡ್ತಾರೆ ಅವರು. ಎಂಥ ಔಷಧಿ? ರಾಮನಾಮ ಕಾಢಾ ಗ್ಯಾಹೋ, ರಾಮನಾಮ ಕಾಢಾ. ಆಮೇಲೆ ಜಂಗು ಹಿಡಿಯೋದಿಲ್ಲ ಇದು. ಭಕ್ತ, ಭಗವಂತ ಹಾಗೂ ನಾಮ ಈ ಮೂರು
ಏಕರೂಪವಾಗಿರುತ್ತದೆ. ಎಲ್ಲಿ ನಾಮವೋ ಅಲ್ಲಿ ಭಕ್ತನಿರುತ್ತಾನೆ, ಹಾಗೂ ಅಲ್ಲಿಯೇ ಭಗವಂತ ಇರುತ್ತಾನೆ. ಮೂರನ್ನು ತ್ರಿಪುಟಿ, ಈ ಮೂರನ್ನು ಬೇರೆ ಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾಮ, ಭಕ್ತ, ಭಗವಂತ, ಭಗವಂತ, ಭಕ್ತ, ನಾಮ, ಮೂರನ್ನು ಒಂದರಲ್ಲೊಂದು ಹೆಣ್ಕೊಂಡಿದ್ದಂಗಿದೆ. ಒಂದು ತಗೊಂಡ್ರೆ ಇಬ್ಬರು ಬರ್ತಾರೆ. ನಾಮ ತಗೊಂಡ್ರೆ ಭಕ್ತ ಇರ್ತಾನೆ, ಭಕ್ತ ಇದ್ದರೆ ಭಗವಂತ ಇರ್ತಾನೆ, ಭಕ್ತ ಇದ್ದರೆ ನಾಮ ಇರುತ್ತೆ, ನಾಮ ಇದ್ದರೆ ಭಗವಂತ ಇರ್ತಾನೆ. ಟ್ರಯೋ ಕಾಂಬಿನೇಷನ್ ಎಲ್ಲೂ ಸಿಗುವುದಿಲ್ಲ. ಆಮೇಲೆ ಯಾವುದು ಯಾವತ್ತೂ ಅದು ಎಲ್ಲೂ ಕಳೆದು ಹೋಗುವುದಿಲ್ಲ. ಆದ್ದರಿಂದ ನಾಮವು ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಆ ನಾಮವನ್ನು ಅನನ್ಯವಾಗಿ ತೆಗೆದುಕೊಳ್ಳೋಣ. ಗಟಾರಗಳಿಂದ ಕಾಲುವೆಗಳಿಂದ ಹರಿಯುವ ನೀರು ಅತ್ಯಂತ ಹೊಲಸವಾಗಿರುತ್ತದೆ, ಆದರೆ ಅದು ನದಿಗೆ ಸೇರುತ್ತದೆ, ಹಾಗೂ ಆ ನದಿಯು ಸಮುದ್ರಕ್ಕೆ ಸೇರುತ್ತದೆ. ಸಮುದ್ರವು ಅವೆಲ್ಲಗಳನ್ನು ಸಮುದ್ರ ರೂಪ ಮಾಡಿಬಿಡುತ್ತದೆ. ಗಟಾರಿ ನೀರ, ಕಾಲುವೆ ನೀರ ಎಲ್ಲ ಸೇರಿ ನದಿಗೆ ಸೇರುತ್ತೆ. ನದಿ ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಸಮುದ್ರದ ಹೋದ್ಮೇಲೆ ಅಲ್ಲಿ ಒಂದೇ ಒಂದು ಸಮುದ್ರ ಎಲ್ಲರನ್ನೂ ಅಪ್ಕೊಂಡ್ಬಿಡತ್ತೆ. ಅಲ್ಲಿ ಬೇರೆ ಭೇದ ಪಡಿಸ್ಲಿಕ್ಕೆ ನಮಗೆ ಗೊತ್ತಾಗೋದೇ ಇಲ್ಲ. ಇದು ನದಿ ನೀರು ಬಂದಿತ್ತೋ, ಗಟರ್ ನೀರು ಬಂದಿತ್ತೋ, ಕಾಲುವೆ ನೀರು ಸೇರಿತ್ತೋ. ಸಮುದ್ರ ತನ್ನ ರೂಪದಲ್ಲಿ ಎಲ್ಲರನ್ನೂ ಸಮಾವಿಷ್ಟನಾಗಿ ಮಾಡ್ಕೊಂಡು ಬಿಡುತ್ತಾನೆ. ಅದೇ ರೀತಿ ಮನುಷ್ಯನು ಎಷ್ಟೇ ಪಾಪಿ, ಅಪರಾಧಿ ಹಾಗೂ ದೋಷಿಯಾಗಿದ್ದರೂ ಅವನು ನಾಮವೆಂಬ ನದಿಯನ್ನು ಆಶ್ರಯಿಸಿದರೆ, ಶ್ರೀರಾಮನಾಮವೆಂಬ ಸಮುದ್ರ ರೂಪ ನಾನೆಂದ ತಿಳಿಯಬೇಕು. ರಾಮನಾಮದ ಆಶ್ರಯ ತಗೊಂಡ್ರೆ, ನಾಮದ ಆಶ್ರಯ ತಗೊಂಡ್ರೆ ಏನಾಗ್ತಾನವನು? ರಾಮವೆಂಬುವ ಸಮುದ್ರವೇ ಆಗ್ಬಿಡ್ತಾನವನು. ಅಂದರೆ ಅಲ್ಲಿ ನಾನು ನಾಮ ತಗೋತಾ ಇದ್ದೀನಿ, ನಾನು ಭಕ್ತ ಇದ್ದೀನಿ ಎಂಬುದು ಏನೂ ಉಳಿಯೋದಿಲ್ಲ. ಅವನ ಭಗವಂತನ ಸ್ವರೂಪವೇ ಹೊಂದಿಬಿಡುತ್ತಾನೆ. ಭಗವಂತನು ಮರೆಯುವುದೇ ಎಲ್ಲಕ್ಕಿಂತ ದೊಡ್ಡ ಪಾಪವಾಗಿರುತ್ತದೆ. ನಾವು ಪಾಪ ಮಾಡ್ತೀವಿ, ಪಾಪಿ ಇದ್ದೀವಿ. ಏನಪ್ಪ ಈ ಪಾಪ? ಭಗವಂತನ ಮರೆಯೋದೇ ಪಾಪ. ಅವನು ವಿಸ್ಮರಣೆಯಲ್ಲಿ ಮಾಡಿದ್ದೆಲ್ಲ ಕೃತಿಯೂ ಅದು ಪಾಪಕ್ಕೆ ಗಣನ ಆಗುತ್ತೆ. ಯಾಕೆಂದರೆ ನಾನು ಕರ್ತ ಅನ್ನ ಭಾವನೆ ಜಾಗೃತ ಆಯಿತು. ನಾನು ಕರ್ತ, ಅದಕ್ಕೆ ಫಲಕ್ಕೆ ನಾನೇ ಬಾಧ್ಯಸ್ಥ. ನಾಹಂ ಕರ್ತ ನಾಹಂ ಭೋಕ್ತ, ಹರಿಕರ್ತ ಅಂದಮೇಲೆ ಏನಾಗತ್ತೆ? ಅವೆಲ್ಲ ಕರ್ಮಕ್ಕೆ ಫಲ ಕೊಡುವನು ಹರಿ. ಅವನೇನು ಕೊಟ್ಟಿರ್ತಾನೋ ಆ ಫಲದಲ್ಲಿ ನಾವು ಆನಂದದಿಂದ ಇರಬೇಕು. ಅದೇ ನಾಮದ ಮಹತ್ವ. ನಾಮದಿಂದ ಭಗವಂತನ ಸ್ಮರಣೆ ಆಗುತ್ತದೆ. ನಾಮದಿಂದ ಪಾಪವೂ ದೂರವಾಗುತ್ತದೆ. ಅನಾಥ ಎಂಬ ಶಬ್ದವು ನಾಥನ ಹೊರತು ಇರುವುದಿಲ್ಲ, ಹಾಗೂ ನಾಥನಿಗೆ ಅನಾಥನ ಹೊರತು ನಾಥತ್ವವೂ ಬರುವುದಿಲ್ಲ. ಒಡೆಯ, ಜಗತ್ತಿನ ಒಡೆಯ ಅನ್ಬೇಕಾದ್ರೆ ಆ ಮಕ್ಕಳು ಇರಬೇಕಲ್ವ ಅವನಿಗೆ. ಇಲ್ಲ ಅಂದರೆ ನಾನು ಅನಾಥ ಅಂದರೆ ನನಗೆ ನಾಥ ಇರಬೇಕು. ಆ ನಾಥ ಅಂದರೆ ಯಾರಪ್ಪ? ಈ ನಮ್ಮ ಲೌಕಿಕ ತಂದೆ ತಾಯಿ ನಿಮಿತ್ತ ಮಾತ್ರ. ಆದರೆ ನಮ್ಮ ನಾಥ ಯಾರು? ಜಗತ್ತಿನ ಒಡೆಯ ಪರಂಪಿತ ಪರಮಾತ್ಮ. ಅವನು ನಮ್ಮ ನಾಥ. ಅವನಿಗೆ ನಾಥತ್ವವನ್ನು ಯಾರು ಕೊಡ್ತಾರೆ? ನಾವೇ ಭಕ್ತರೇ ಕೊಡೋದು ಅವನಿಗೆ ನಾಥತ್ವವನ್ನು. ನಾಥತ್ವವೂ ಬರುವುದಿಲ್ಲ. ರಾಮನು ಎಲ್ಲರ ನಾಥನಾಗಿರುತ್ತಾನೆ. ನಾವು ಅವನ ಅಖಂಡ ಸ್ಮರಣೆಯಲ್ಲಿ ಇರೋಣ. ಪ್ರಪಂಚವು ವನವಾಸದಂತೆ ಇರುತ್ತದೆ. ರಾಮನ ಸ್ಮರಣೆಯಲ್ಲಿ ಪ್ರಪಂಚದಲ್ಲಿಯ ಸಂಕಟಗಳು ಹಾಗೂ ದುಃಖಗಳು ತುಚ್ಛವೆನಿಸುತ್ತದೆ. ವನವಾಸ ಎಲ್ಲೂ ಹೊರಗಡೆ ಇಲ್ಲ. ನಾವೆಲ್ಲಿ ಕಾಡಿಗೆ ಹೋಗ್ಬೇಕೇನ್ರಿ? ಇದೇ ವನವಾಸ ಅಂದರೆ ನಮ್ಮ ಪ್ರಪಂಚವೇ ವನವಾಸ. 14 ವರ್ಷ ಸೀತೆ ಹೋಗಿ ಬಂದು ಹಾಗೆಲ್ಲ ನಾವು ಕಥೆದಲ್ಲಿ ಕೇಳಿದ್ದೀವಿ. ಇಲ್ಲಿ ನಿತ್ಯವೂ ನಾವು ಒಂದು ಪ್ರಪಂಚ ಎಂಬುವ ವನವಾಸದಲ್ಲಿ ಇದ್ದೀವಿ. ಅಲ್ಲಿ ಬರುವ ಪ್ರಪಂಚದಲ್ಲಿ ಕಲ್ಲು ಮುಳ್ಳು ಹೆಂಗೆ ರಸ್ತೆಯಲ್ಲಿ ಹೋಗುವಾಗ ಅವ್ರಿಗೆ ಚುಸ್ತಾ ಇತ್ತೋ ಅದರಂತೆ ಪರಿಸ್ಥಿತಿಗಳು ನಮ್ಮ ಮುಂದೆ ಕಣ್ಮುಂದೆ ಬರ್ತಾವೆ. ಆದರೆ ನಾವು ರಾಮನಾಮ ಸ್ಮರಣೆಯಲ್ಲಿ ಇದ್ದರೆ ಎಲ್ಲ ಸಂಕಟಗಳು ಹಾಗೂ ದುಃಖಗಳು ತುಚ್ಛವೆನಿಸುತ್ತದೆ. ತುಚ್ಛ ಅಂದರೆ ಗೌಣ, ನೆಗ್ಲಿಜಿಬಲ್. ಯಾಕೆ? ನನ್ನ ಆಧಾರ ಯಾರು? ರಾಮ. ನನ್ನ ಒಡೆಯ ಯಾರು? ರಾಮ. ಅವನು ಏನು ನನ್ನ ಸಲುವಾಗಿ, ನನ್ನ ಸಂರಕ್ಷಕ ಯಾರು? ರಾಮ. ದಾತ ಯಾರು? ರಾಮ. ಅಂದಮೇಲೆ
ತಂದೆಗೆ ಮಗುವಿಗೆ ತೊಂದರೆ ಆಗುತ್ತಂದೆ ನೋಡಲಿಕ್ಕಾಗತ್ತಾ? ಇಲ್ಲ. ಯಾವಾಗಲೂ ನಾನು ಅಪ್ಪ 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 ಅಂತಿದ್ರೆ ಅಪ್ಪ ನನ್ನಿಂದ ದೂರ ಇರ್ಲಿಕ್ಕೆ ಸಾಧ್ಯತೆನಾ? ಇಲ್ಲ. ಆವಾಗ ಅಪ್ಪನ ಜೊತೆ ಇದ್ದಾಗ ಮಗುವಿಗೆ ಹೆಂಗಿರುತ್ತೆ? ಭಯಮುಕ್ತವಾಗಿರುತ್ತೆ ಮಗು. ಅವಾಗ ಯಾವ ಥರವಾದ ಸಂಕಟ ಇರಲಿ, ದುಃಖ ಇರಲಿ, ಅದಕ್ಕೆ ತುಚ್ಛ ಅನಿಸುತ್ತೆ. ಯಾಕೆಂದರೆ ನನ್ನ ಅಪ್ಪ ನನ್ನ ಜೊತೆಗಿದ್ದಾನೆ. ಹಾಗೆಯೇ ಜಗತ್ತಿನ ಒಡೆಯ ನನ್ನ ನಾಥ ರಾಮ ನನ್ನೊಡನೆ ಇದ್ದಾನೆ ಅಂದಮೇಲೆ ಯಾವ ಭಯವೂ ಇಲ್ಲ. ಭಯ ಇಲ್ಲ ಅಂದಮೇಲೆ ಸಂಕಟಗಳು ಏನೇ ಬರ್ತಾವೋ ಅವೆಲ್ಲವೂ ನಮಗೆ ತುಚ್ಛ ಅನಿಸುತ್ತದೆ. ಇಂದಿನ ಬೋಧವಚನ: ನೀವು ನಾಮ ತೊಡಗಿದರೆ ನಿಮಗೆ ಸಂತರು ಹುಡುಕುತ್ತಾ ಹೋಗುವ ಅವಶ್ಯಕತೆ ಇರುವುದಿಲ್ಲ. ಅವರೇ ನಿಮ್ಮನ್ನು ಹುಡುಕುತ್ತಾ ಬರುತ್ತಾರೆ. ಸಂತರೇ ನಮ್ಮನ್ನು ಹುಡುಕೋತಾ ಬರ್ತಾರೆ ನಾವು ನಾಮ ತಗೊಳ್ತಾ ಹೋದರೆ. ಅಂದರೆ ಅವರು ಕೃಪಾ ಆಶೀರ್ವಾದ ಮಾಡಲಿಕ್ಕೆ ನಾವು ಆ ಸಮಯದಲ್ಲಿ ರೆಡಿ ಆಗಿರ್ತೀವಿ. ಸಂತರು ಆವಾಗ ಪ್ರತ್ಯಕ್ಷ ಆಗುತ್ತಾರೆ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.